ಪಶುಸಂಗೋಪನೆ ಆಸ್ಪತ್ರೆಗೆ ಗುದ್ದಲಿ ಪೂಜೆ ಮಾಡಬೇಕಂತ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಬಂದಿರತಕ್ಕಂತ ಎಲ್ಲ ಮುಖಂಡರಿಗೂ ಈ ಗುದ್ದಲಿ ಪೂಜೆಗೆ ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಅನುದಾನ 50 ಲಕ್ಷ ತಗೊಂಡಿರೋದಕ್ಕೆ ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ದಿವಸ ಇಲ್ಲಿ ಈ ವೇದಿಕೆಗೆ ಆಗಮಿಸಿರ್ತಕ್ಕಂತ ನಮ್ಮ ಅಧ್ಯಕ್ಷರಾದ ಕಾಡೇಲನ ನಾಗರಾಜಣ್ಣವರು, ನಮ್ಮ ಮಾಜಿ ಟಿಪಿಎಸ್ ಸದಸ್ಯರಾದ ನಮ್ಮ ಡಾಕ್ಟರ್ ಪ್ರಕಾಶ್ ಅಣ್ಣವರು, ಈ ವೇದಿಕೆ ಮೇಲೆ ನಮ್ಮ ಈಗ ತಾನೇ ಆಗಿರ್ತಕ್ಕಂತ ನಮ್ಮ ಡಿಸಿಸಿ ಬ್ಯಾಂಕ್ ಇರ್ಬೋದು, ನಮ್ಮ ಮಾನ್ಯ ಶಾಸಕರು, ಅಭಿವೃದ್ಧಿ ಕೆಲಸಗಳು ನಮ್ಮದು ಸರ್ಕಾರ ಇಲ್ಲದರಿಂದ ಅವರು ಬಾರಿ ಈಗ ಹೇಳಿದ್ರು ನಮ್ಮ ಡಾಕ್ಟರ್ ಪ್ರಕಾಶ್ ಅಣ್ಣವರು ಪ್ರತಿಯೊಂದು ವಿಧಾನಸೌಧ ಇಲ್ಲಿರ್ಬೋದು, ಬೆಳಗಾಮಲ್ಲಿ ಇರ್ಬೋದು ಧ್ವನಿ ಎತ್ತಿದರು. ಸರ್ಕಾರ ನಮ್ದು ಸರ್ಕಾರ ಇಲ್ಲ, ಅದರಿಂದ ಅನುದಾನ ನಿಧಾನ ಆಗಿರ್ಬೋದು. ಆದ್ರೂ ಕೆ ಬೈಪಲ್ ರೋಡ್ಗೆ ಒಂದು 12 ಕೋಟಿ ಹಾಕಿದ್ದಾರೆ. ಸುಮಾರು ತಾಲೂಕಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಈಗೂ ಇದಕ್ಕೂ 50 ಲಕ್ಷ ತಂದಿದ್ದಾರೆ. ಅದಕ್ಕೂ ಭಾರಿ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಾಸಕರಿಗೆ ಹೇಳುದು ಏನಂದ್ರೆ, ಅಧಿಕಾರ ಇಲ್ಲಂದ್ರು ಇದೇ ತರ ಹೋಗಿ ಸಿಎಂ ಹತ್ರ ಕೂತ್ಕೊಂಡು ಗ್ರಾಂಟ್ಸ್ ತಂದು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾಲೂಕಿನ ಜನ ಎಲ್ಲ ಭಾರಿ ಅಂತರದಿಂದ ಗೆಲುವು ಕೊಟ್ಟಿದ್ದಾರೆ ನಿಮ್ಗೆ. ಆ ಗೆಲುವು ರಾತ್ರಿ ಆಗಲು ಜ್ಞಾಪಕ ಇಟ್ಕೊಂಡು ನಮ್ಮ ಮನವಿ ತಿರಸ್ಕರಿಸಿದ್ರ ಅಲ್ಲಿ ಡಿ.ಕೆ. ಶಿವಕುಮಾರ್ ಇರೋದು, ಸಿದ್ದರಾಮಯ್ಯ ಇರೋದು ಕೂತ್ಕೊಂಡು ನೀನು ಗಲಾಟೆ ಮಾಡಿ ಗ್ರಾಂಟ್ಸ್ ತಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹೀಗೆ ಈ ನಮ್ಮ ಡೈರಿ ಚುನಾವಣೆ ಬಂದಿದೆ. ಈಗ ಡೈರಿ ಚುನಾವಣೆಗೆ ಪೂರ್ವಕ್ಕೆ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣ ಹೋಗಿದ್ದಾರೆ, ಪಶ್ಚಿಮಕ್ಕೆ ನಮ್ಮ ಶ್ಯಾಮಣ್ಣ ಕೊಟ್ಟಿದ್ದಾರೆ. ಈ ಶ್ಯಾಮೇಗೌಡನಿಗೂ ನಮ್ಮ BMC ವೆಂಕಟರಮಣ್ಣವ್ರಿಗೂ ಇಬ್ಬರು ಬೇಕು ಅಂತ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು. ಆ ಡಿಫ್ರೆನ್ಸ್ಗೆ ನಮ್ಮ ಮುಖಂಡರುಗಳು ನಾಗರಾಜಣ್ಣ ಇರ್ಬೋದು, ನಮ್ಮ ಶಾಸಕರು ಇರ್ಬೋದು ಎಲ್ಲ ಸೇರಿ ಕೂತ್ಕೊಂಡು ಇಬ್ಬರಿಗೂ ಕನ್ವಿನೆನ್ಸ್ ಮಾಡಿ ಒಬ್ಬರೇ ಆಗ್ಬೇಕಂತ ಹೇಳಿ ಒಗ್ಗಟ್ಟಿಂದ ಗೆದ್ಕೊಂಡು ಬರಬೇಕು ಅಂತ ಚುನಾವಣೆಗೆ 4-5 ಜನನು ಉಸ್ತುವಾರಿ ಕೊಟ್ಟಿದ್ದಾರೆ. ಆ ಉಸ್ತುವಾರಿ ತಕ್ಕಂತೆ ನಾವೇ ಉಸ್ತುವಾರಿ ಜನ ಓಡಾಡಿದ್ರೆ ಆಗಲ್ಲ. ಇಲ್ಲಿ ಸೇರಿಸಕ್ಕಂತ ನಮ್ಮ ಪಕ್ಷ ಕಟ್ಟಿರ್ತಕ್ಕಂತ ಬೆಳೆಸಿದ್ದಾರೆ ಯಾರೋ ನಮ್ಮ ಆಲಂಗೂರು ಶೀನಣ್ಣ. ಆ ಪಕ್ಷನ ನಾವೆಲ್ಲರೂ ಸೇರಿ ಉಳಿಸ್ಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಈ ಚುನಾವಣೆಗೆ ಉಸ್ತುವಾರಿ ಏನ್ ತಗೊಂಡಿದ್ದಾರೋ ರಾತ್ರಿ ಆಗಲು ಡೆಲಿಗೇಷನ್ ಅವ್ರ ಹತ್ರ ಓಡಾಡಿ 2 ಕಡೆನೂ ಗೆಲ್ಸ್ಕೊಂಡು ಬರ್ಬೇಕಂತ ನಿಮ್ಮೆಲ್ಲರ ಮುಖಾಂತರ, ಈ ಪತ್ರಕರ್ತರ ಮುಖಾಂತರ ನನ್ನ ಅಭಿನಂದನೆ ಸಲ್ಲಿಸ್ತೀನಿ.